ಸಮಾಜ ಲೈಟ್ ವರ್ಗಳಿಗೆ ಬಿಡೋಣಪ್ಪರ ಸುಮ್ಮನೆ ಇದು ಪೊಳೆ ಆ ಸೈಡ್ ಇದು ಇಲ್ಲಿಗೆ ತೋಡು ಕ್ಲೀನ್ ಮಾಡಿದ್ದೆ ಕೆರೆ ತೋಡು ಕೈ ತೋಡು ಮಾಡಿದ್ದೆ ಅದು ನಿಂಕು ಬಪ್ಪಲೆಲ್ಲ ಭಾಳ ಲೆಕ್ಕಲ್ಲ ಬಾರ್ಡ್ರ್ ಇಲ್ಲಿಗೆ ಅಕ್ಕ ಹಿಂಗೆ ಮಾಡಿಕ್ಲೆ ಹಿಂಗೆ ಮಾಯಗುಡಿ ಪಂಚಾಯತ ಎಲ್ಲ ಪಂಚಾಯತ್ ಮಾಡಿರ್ತೀನಿ ಈ ಪ್ರಾಬ್ಲಮ್ಸ್ ಮನೆಯಲ್ಲಿ ಇದನ್ನು ಪ್ರಸ್ತಾವ ಮಾಡಿ ಕೊಡ್ತಾರಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂತೀವಿ ಆಟೋಮೆಟಿಕ್ ನೀರು ನಿಕ್ಕುಲೆ ಪ್ಲಸ್ ಮನವ ನಿಕ್ಕುಲೆ ಬೇರೆ ಗಿಡಕ್ಕೆ ಬಿದ್ದಿತ್ತು ಇವಾಗ ಅದೇ ಬೂವಲ್ಲ ಉಳೈತೆ ಪ್ರಾವಿಷನ್ ಇಪ್ಪಲ್ಲ ಅದು ಮತ್ತೆ ಮಾಡಿದ್ದಕ್ಕೆಲ್ಲ ಆತಂಕ ಇದಂದು ಲಾಸ್ಟ್ ಟೈಮ್ ಈ ಮನೆ ಆ ಮನೆ ಈ ಮನೆ 3 ಮನೆ ಸಿಗುತ್ತೆ ಲಾಸ್ಟ್ ಟೈಮ್ ಹೊರ ಕೆರೆಯಲ್ಲಿ ಕೆರೆ ಮಾಮ ಸಾಪ್ ಬೋಲ್ ದೋ ಕ್ಯಾ ಬತ್ತಾ ಲಾಸ್ಟ್ ಕನ್ನಡ ಕನ್ನಡ ಎಲ್ಲ ತುಂಬ ಐಟಮ್ ಎಲ್ಲ ಐಟಮ್ ಮನೆಯೊಳಗೆ ಐಟಮ್ ಎಲ್ಲ ಹೋಗ್ಬೇಕಲ್ಲ ಈಗ ಪಿ ಡಿ ಎಲ್ಲ ಇದು ಮಾಡ್ಕೊಂಡು ಹೋಗಿದಾರ ಬಂದರು ನೋಡ್ಕೊಂಡು ಏನು ಥಿಂಗ್ಸ್ ಎಲ್ಲ ಏನೆಲ್ಲ ಹೋಗಿದೆ ಬಟ್ಟೆ ಅದು ಇದು ಎಂಟು ಎಲ್ಲ ಸುಮಾರು ಹೋಗ್ಬಿಟ್ಟು ಅಲ್ಲಿ ಹೊರಗಡೆ ಅಲ್ಲ ಇಲ್ಲಿ ಅಂತ ಒಂದು ಹೌದಾ ವಿಡಿಯೋಗೆ ಹೇಳ್ತೀನಿ ಇದೇ ಮಧುವಣ ಸುನಿಲ ಕಾವೇರಿ ಹಿಲ್ಸರ ಅಧ್ಯಕ್ಷ ಈಗ ಫೋನ್ ಎಸ್ಐಗೆ ಹೇಳಿದೆ ಆಗ ಈಗ ಬರ್ತೀನಿ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಅಲ್ಲಿ ಇರ್ತೀನಿ ಆಗ ಅಲ್ಲಿದ್ದಾರೆ ಬ್ಯಾರಿಕೇಡ್ ತಗೊಂಡು ಹೋಗ್ರಿ ಇಲ್ಲಿಂದ ಎಲ್ಲಿ ಬ್ಯಾರಿಕೇಡ್ ಇಲ್ಲಿ ಅಲ್ಲಿ ಜ್ಯೂಸ್ಪೇಟೆ ಸ್ವಲ್ಪ ಅಲ್ಲಿ ಸಣ್ಣ ಮೀನಾಗ ಮಂಜು ಇಲ್ಲಿ ಸ್ವಲ್ಪ ಟ್ರ್ಯಾಕ್ ಬಂದಿದೆ ನೋಡಿ ಸೇತುವೆ ಅದಕ್ಕೆ ಅದನ್ನ ಇದು ಪೊಲೀಸರು ಬಂದ್ರು ಇಲ್ಲಿ ಆಗ ತೊಂದರೆ ಹಾಕೋದ್ರಿ ಚೆನ್ನ ಕೊಡಿಗೆ ಲೈಟ್ ಚೆನ್ನ ಕೊಡಿಗೆ ಇನ್ನೂ ಕೊಡಿಗೆ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಕಳೆದ 20 ದಿವಸದಿಂದ ಕಂಟಿನ್ಯೂಸ್ ಆಗಿ ಮಳೆ ಸುರಿತಾ ಇರೋದ್ರಿಂದ ಕೊಡಗು ಜಿಲ್ಲೆಯಲ್ಲಿ ವಿಪರೀತವಾದ ನಷ್ಟ ಆಗಿದೆ. ಕಳೆದ ಸಾರಿ ಒಂದು ಜಿಲ್ಲಾಡಳಿತ
ಇವತ್ತು ಏನು ಸರ್ವೆ ಮಾಡಿ ಅದರ ರಿಪೋರ್ಟ್ ತಗೊಂಡಿದ್ದಾರೆ 35 ಕೋಟಿ ತಿಂತು. ಆ 35 ಕೋಟಿ ಆ ರಿಪೋರ್ಟ್ ಕೊಟ್ಟ ಮೇಲೆ ಈಗ ವಿಪರೀತ ಕಳೆದ 1 ವಾರದಿಂದ ಲಾಸ್ ಆಗಿದೆ. ನಾನು ಕಳೆದ ವಿಧಾನ ಪರಿಷತ್ತಲ್ಲೂ ಅಷ್ಟೇ ಕೊಡಗು ಜಿಲ್ಲೆಗೆ ಈ ಸಾರಿ ಒಂದು ವಿಶೇಷವಾದ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಮಳೆ ಹೊಡೆದರೆ ಮಾತ್ರ ಇವತ್ತು ಮೈಸೂರು, ಮಂಡ್ಯ, ಬೆಂಗಳೂರು ಮತ್ತು ತಮಿಳುನಾಡಿಗೆ ನೀರು ಹೋಗುವಂಥದ್ದು. ಇವತ್ತು ಈ ವರ್ಷ ಮಳೆ ಹೊಡೆದು ಕಳೆದ ವರ್ಷಕ್ಕಿಂತ 2 ಪಟ್ಟು ಜಾಸ್ತಿ ಮಳೆ ಹೊಡೆದು ಇವತ್ತು KRS ತುಂಬಿ ನಮ್ಮ ಹಾರಂಗಿ ತುಂಬಿ ಹರಿತಾ ಇದೆ. ಆದ್ದರಿಂದ ಇವತ್ತು ನೀರಿನ ಯಾವುದೇ ಸಮಸ್ಯೆ ಕರ್ನಾಟಕ ಸರ್ಕಾರಕ್ಕೆ ಬರೋದಿಲ್ಲ. ಆದರೆ ಕೊಡಗಿನಲ್ಲಿ ಭಾಳ ಸಮಸ್ಯೆಯನ್ನು ನಮ್ಮ ರೈತರು, ಬೆಳೆಗಾರರು, ಜನರು ಭಾಳ ಲಾಸ್ ಆಗಿದ್ದಾರೆ, ಪರದಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಈ ಕಳೆದ ಮಳೆಯಿಂದ ಹಲವು ಮನೆಗಳು ಕುಸಿದು ಹೋಗಿದೆ, ಬಿದ್ದಿದೆ. ಹಾಗೆ ತಡೆಗೋಡೆಗಳು, ಬ್ರಿಡ್ಜ್ಗಳು, ಹಾಗೆ ರಸ್ತೆಗಳು ವಿಪರೀತ ಕೊಡಗು ಜಿಲ್ಲೆಯಲ್ಲಿ ಹಾಳಾಗಿದೆ. ಹಾಗೆ ಬೆಳೆ, ಕಾಫಿ ಬೆಳೆ ಇರ್ಬೋದು, ಏಲಕ್ಕಿ ಇರ್ಬೋದು, ಮೆಣಸು ಇರ್ಬೋದು, ಅಡಿಕೆ, ಈ ಬೆಳೆಗಳು ಕಂಪ್ಲೀಟ್ ಕೊಳೆ ರೋಗ ಬಂದು ನಾಶ ಆಗಿದೆ. ಆದ್ದರಿಂದ ಸರ್ಕಾರ ಇವತ್ತು ವಿಶೇಷವಾದ ಗಮನ ಹರಿಸಿ ಕೊಡಗು ಜಿಲ್ಲೆಗೆ ಒಂದು ಬೆಳೆ ಸರ್ವೆಯನ್ನು ಮಾಡಿ ಮತ್ತು ರಸ್ತೆಗಳಿಗೆ ಒಂದು ವಿಶೇಷವಾದ ಪ್ಯಾಕೇಜನ್ನು ಕೊಡಬೇಕು. ಮತ್ತು ಕರೆಂಟ್ ಈಗಾಗಲೇ ಕಳೆದ 10 ದಿವಸದಿಂದ 1800 ಚಿಲ್ಲರೆ ಕಂಬ ಹೋಗಿದೆ ಅಂತ ರಿಪೋರ್ಟ್ ಇತ್ತು. ಆದರೆ ಈಗ 3 ದಿವಸದಿಂದ ಇನ್ನೂ ಜಾಸ್ತಿ ಆಗಲಿಕ್ಕೆ ಆಸ್ಪದ ಇದೆ, ಕರೆಂಟು ಸಹ ಇಲ್ಲ. ಅದರಿಂದ ಕೊಡಗು ಜಿಲ್ಲೆಗೆ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸಿದೆ. ಕಳೆದ ಕಾವೇರಿಯ ಜಲಾಯನ ಪ್ರದೇಶದ ಮೀಟಿಂಗ್ ಕರೆದಿದ್ದರು ಮಾನ್ಯ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ. ಆವಾಗಲೂ ಪ್ರಸ್ತಾಪ ಮಾಡಿದ್ದೇನೆ, ಕೊಡಗು ಜಿಲ್ಲೆಗೆ ಒಂದು ವಿಶೇಷವಾದ ಅನುದಾನ ಕೊಡಬೇಕು ಅಂತೇಳಿ. ಹಾಗೆ ನಮ್ಮ ಮಾನ್ಯ ಸಂತಸರು, ಯಾಕೆಂದರೆ ಕಾಫಿ ಬೆಳೆಗೆ ಪರಿಹಾರ ಕೊಡಬೇಕು ಅಂತೇಳಿ ಅವರ ಮುಖಾಂತರ ಕೇಂದ್ರ ಸರ್ಕಾರಕ್ಕೂ ಮನವಿ ಸಲ್ಲಿಸೋದನ್ನು ಮಾಡಿದ್ದೇನೆ. ಅದರಿಂದ ಶೀಘ್ರವೇ ರಾಜ್ಯ ಕರ್ನಾಟಕ ಸರ್ಕಾರ ಒಂದು ವಿಶೇಷವಾದ ಪ್ಯಾಕೇಜನ್ನು ಘೋಷಣೆ ಬೇಕಂತೇಳಿ ನಾನು ಪ್ರಸ್ತಾಪ ಮಾಡ್ತೇನೆ.